ಟ್ರಾಫಿಕ್ ದಂಡ ಬಾಕಿ ಉಳಿಸಿಕೊಂಡ್ರೆ ಕಂಟಕ ಕಾದಿದೆ. ಯಾವ ರೀತಿ 50,000ಕ್ಕೂ ಅಧಿಕ ದಂಡ ಏನಾದರೂ ನೀವು ಉಳಿಸ್ಕೊಂಡಿದ್ದೆ ಆದ್ರೆ ಶಾಕ್ ಎದುರಾಗುತ್ತೆ. ಹೆಂಗೆ ಅಂದ್ರೆ ದಂಡದ ಹಣ ಕಟ್ಟದೇ ಇದ್ರೆ ಮನೆಗೆ ಬರ್ತಾರೆ ಪೊಲೀಸರು. ಇನ್ನು ಮುಂದೆ ಟ್ರಾಫಿಕ್ ದಂಡ ನೀವು ಕಟ್ಟದೇ ಇದ್ರೆ ಪೊಲೀಸರಿಂದ ಚಾರ್ಜ್ ಶೀಟ್, ಕೋರ್ಟ್ನಿಂದ ವಾಹನ ಸವಾರರ ಮನೆಗೆ ಸಮನ್ಸ್ ಬರಲಿದೆ. ಈಗಾಗಲೇ ಹಲವು ವಾಹನ ಮಾಲೀಕರಿಂದ ದಂಡ ಸಂಗ್ರಹ ಆಗಿದೆ. ನಿರಂತರ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ರೆ ಕಂಟಕ ಕಟ್ಟಿಟ್ಟ ಬುತ್ತಿ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಹಣ ಉಳಿಸ್ಕೊಂಡ್ರೆ ಶಾಕ್ ಖಂಡಿತವಾಗ್ಲೂ. 2,300ಕ್ಕೂ ಅಧಿಕ ವಾಹನಗಳು 50,000ಕ್ಕೂ ಹೆಚ್ಚು ದಂಡವನ್ನ ಬಾಕಿ ಉಳಿಸಿಕೊಂಡಿದ್ದು ಅವೆಲ್ಲರ ವಸೂಲಿಗೆ ಈಗ ಟ್ರಾಫಿಕ್ ಪೊಲೀಸರು ಮನೆಗೆ ಬರಬೇಕಾದಂತಹ ಪರಿಸ್ಥಿತಿ. ನಿರಂತರ ಸಂಚಾರ ನಿಯಮ ಉಲ್ಲಂಘನೆ ಮಾಡಿ 50,000ಕ್ಕೂ ಅಧಿಕ ದಂಡ ಆಗಿದ್ದಿದ್ರೆ ಕೆಲವರು ದಂಡ ಪಾವತಿ ಮಾಡೋದಿಲ್ಲ, ಹಾಗೆ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಎಲ್ಲ ಹಣವನ್ನ ಈಗ ಬಾಕಿ ಉಳಿಸ್ಕೊಂಡಿದ್ರೆ ನಿಮಗೆ ಕಂಟಕ ಕಾದಿದೆ. ಒಂದ್ ವೇಳೆ ನೀವು ದಾರಿಲಿ ಸಿಕ್ಕಾಕೊಂಡಾಗ ಕಟ್ಟಿದ್ರಾಯ್ತು ಅಥವಾ ಬಿಟ್ರಾಯ್ತು ಅಂತ ನೀವೇನಾದ್ರು ಲೆಕ್ಕಾಚಾರ ಹಾಕೊಂಡಿದ್ರೆ ಅದು ಇನ್ನು ಮುಂದೆ ಉಲ್ಟಾ ಆಗುತ್ತೆ. ಯಾಕಂದ್ರೆ ನೀವು ದಂಡ ಬಾಕಿ ಉಳಿಸ್ಕೊಂಡ್ರೆ ನೀವು ರಸ್ತೆಗಿಳಿಬೇಕು ಅಂತಿಲ್ಲ, ಮನೆಗೆ ಈಗ ಟ್ರಾಫಿಕ್ ಪೊಲೀಸರು ಬಂದು ಅದನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತಹ ಸಿಸ್ಟಮ್ ಶುರುವಾಗಿದೆ. ಈಗ ಕೋರ್ಟ್ ಏನು ಸಮನ್ಸ್ ಅನ್ನ ನೀಡುತ್ತೆ, ಸವಾರರ ಮನೆಗೆ ಸಮನ್ಸ್ ಬರುತ್ತೆ. ಈ ರೀತಿ ಈಗ ಹಲವು ವಾಹನ ಮಾಲೀಕರಿಂದ ದಂಡ ಸಂಗ್ರಹ ಆಗಿದೆ.